ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಆಷಾಢ ಮಾಸವು ಯಾವಾಗ ಆರಂಭವಾಗುತ್ತದೆ, ಆಷಾಢ ಮಾಸವು ಯಾವಾಗ ಅಂತ್ಯವಾಗುತ್ತದೆ, ಆಷಾಢ ಮಾಸದ ಮಹತ್ವವೇನು, ಆಷಾಢ ಮಾಸದಲ್ಲಿ ಬರುವಂತಹ ಹಬ್ಬಗಳು ಮತ್ತು ವ್ರತಗಳು ಯಾವುವು, ಆಷಾಢ ಮಾಸದ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರಲ್ಲಿ ಆಷಾಢ ಮಾಸವು ಜುಲೈ 15ನೇ ತಾರೀಕು 2026ರಂದು ಆರಂಭವಾಗಿ ಆಗಸ್ಟ್ 12ನೇ ತಾರೀಕು 2026ರಂದು ಮುಕ್ತಾಯಗೊಳ್ಳುತ್ತದೆ. ಇಂದು ಚಂದ್ರಮಾನ ಪಂಚಾಂಗದ 4ನೇ ತಿಂಗಳಾದ ಆಷಾಢ ಮಾಸವು ಆಧ್ಯಾತ್ಮಿಕ ಸಾಧನೆ, ದೇವರ ಆರಾಧನೆ ಹಾಗೂ ವ್ರತ ನಿಯಮಗಳಿಗೆ ಅತ್ಯಂತ ಮಹತ್ವದ ಕಾಲವಾಗಿದೆ. ಆಷಾಢ ಮಾಸವನ್ನು ಶೂನ್ಯ ಮಾಸ ಎಂದು ಕೂಡ ಕರೆಯುತ್ತೇವೆ. ಆಷಾಢ ಮಾಸವನ್ನು ಸಾಮಾನ್ಯವಾಗಿ ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ. ಈ ತಿಂಗಳಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ನಾಮಕರಣ, ಹೊಸ ವ್ಯಾಪಾರ ಆರಂಭ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಇದಕ್ಕೆ ಕಾರಣಗಳು ಸೂರ್ಯನು ದಕ್ಷಿಣಾಯನ ಪ್ರವೇಶಿಸುವ ಕಾಲ. ಅಷ್ಟೇ ಅಲ್ಲದೆ ಮಳೆಗಾಲದ ಆರಂಭದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಭೌತಿಕ ಸಂಭ್ರಮಗಳಿಗಿಂತ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚಿನ ಮಹತ್ವದ ಕಾಲವಾಗಿದೆ. ಆಷಾಢ ಮಾಸದ ಪ್ರಮುಖ ಆಚರಣೆಗಳೆಂದರೆ ದೇವಶಯನಿ ಏಕಾದಶಿ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಎಂದು ಕರೆಯುತ್ತೇವೆ. ಈ ದಿನದಂದು ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ ಎಂಬ ನಂಬಿಕೆ ಇದೆ. ಚಾತುರ್ಮಾಸ ವ್ರತ. ದೇವಶಯನಿ ಏಕಾದಶಿಯಿಂದ ಆರಂಭವಾಗಿ 4 ತಿಂಗಳುಗಳ ಕಾಲ ಚಾತುರ್ಮಾಸ ವ್ರತವನ್ನು ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತರು ವಿಶೇಷ ನಿಯಮಗಳು ಮತ್ತು ಸಾತ್ವಿಕ ಜೀವನವನ್ನು ಅನುಸರಣೆ ಮಾಡುತ್ತಾರೆ. ಗುರುಪೂರ್ಣಿಮೆ. ಆಷಾಢ ಹುಣ್ಣಿಮೆಯಂದು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆಯನ್ನು ಆಚರಣೆ ಮಾಡುತ್ತೇವೆ. ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿ ಆಶೀರ್ವಾದ ಪಡೆಯುವ ಪವಿತ್ರ ದಿನ ಇದಾಗಿದೆ. ಆಷಾಢ ಶುಕ್ರವಾರ ಅಥವಾ ಮಂಗಳವಾರಗಳು. ಮಹಿಳೆಯರು ಲಕ್ಷ್ಮೀದೇವಿ ಹಾಗೂ ಶಕ್ತಿ ದೇವತೆಗಳ ಆರಾಧನೆ ಮಾಡುತ್ತೇವೆ. ಬಾಗಿನ ನೀಡುವುದು, ದೇವಾಲಯಗಳಿಗೆ ಭೇಟಿ ನೀಡುವುದು ವಿಶೇಷ ಸಂಪ್ರದಾಯವಾಗಿದೆ. ಜಗನ್ನಾಥ ರಥಾಚರಣೆ. ಆಷಾಢ ಮಾಸದಲ್ಲಿ ನಡೆಯುವ ಜಗನ್ನಾಥ ರಥಾಚರಣೆಯು ವಿಶ್ವ ಪ್ರಸಿದ್ಧ ಧಾರ್ಮಿಕ ಉತ್ಸವವಾಗಿ ನಡೆಯುತ್ತದೆ. ಈ ದಿನಗಳಲ್ಲಿ ಭೀಮನ ಅಮಾವಾಸ್ಯೆ ಆಷಾಢ ಮಾಸದಲ್ಲಿ ಆಚರಣೆ ಮಾಡುತ್ತೇವೆ. ಕರ್ನಾಟಕದಲ್ಲಿ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ, ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಭೀಮೇಶ್ವರ ಸ್ವಾಮಿಯನ್ನು ಪೂಜಿಸಿ ವ್ರತವನ್ನು ಆಚರಣೆ ಮಾಡುತ್ತೇವೆ. ಸ್ಕಂದ ಷಷ್ಠಿ ಅಥವಾ ಕುಮಾರ ಷಷ್ಠಿ. ಆಷಾಢ ಶುಕ್ಲ ಷಷ್ಠಿಯಂದು ಸುಬ್ರಹ್ಮಣ್ಯ ಷಷ್ಠಿ, ಕುಮಾರ ಷಷ್ಠಿಗೆ ವಿಶೇಷ ಮಹತ್ವವಿದೆ. ಕುಮಾರ ಷಷ್ಠಿ ಆರಾಧನೆ ಮಾಡುವುದರಿಂದ ಸಂತಾನ, ಆರೋಗ್ಯ ಮತ್ತು ಧೈರ್ಯಕ್ಕಾಗಿ ಭಕ್ತರು ಈ ದಿನ ಪೂಜೆಯನ್ನು ಮಾಡಿ ವ್ರತವನ್ನು ಆಚರಣೆ ಮಾಡುತ್ತೇವೆ. ಆಷಾಢ ಮಾಸದಲ್ಲಿ ದಾನದ ಮಹತ್ವ. ಧರ್ಮಶಾಸ್ತ್ರಗಳ ಪ್ರಕಾರ ಈ ತಿಂಗಳಲ್ಲಿ ದಾನ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ದಾನ ಮಾಡಲು ಶ್ರೇಷ್ಠವಾದ ವಸ್ತುಗಳೆಂದರೆ ಕೊಡೆ, ಛತ್ರಿ, ಪಾದುಕೆ, ಮರದ ಚಪ್ಪಲಿ, ನೆಲ್ಲಿಕಾಯಿ, ಬಟ್ಟೆ, ಅನ್ನದಾನ, ಯಥಾಶಕ್ತಿ ದಕ್ಷಿಣೆಯನ್ನು ದಾನ ಮಾಡಬಹುದು. ಆಷಾಢ ಮಾಸದಲ್ಲಿ ಮಾಡಬೇಕಾದಂತಹ ಕಾರ್ಯಗಳು: ದೇವರ ನಾಮಸ್ಮರಣೆ, ವಿಷ್ಣು, ಶಿವ ಮತ್ತು ದೇವಿಯ ಆರಾಧನೆ ಮಾಡಬೇಕು. ಏಕಾದಶಿ ಉಪವಾಸಗಳನ್ನು ಆಚರಣೆ ಮಾಡಬೇಕು. ಗುರುಗಳ ಪೂಜೆ, ದಾನ, ಧರ್ಮ, ಧಾರ್ಮಿಕ ಗ್ರಂಥಗಳ ಪಾರಾಯಣ ಮಾಡಿ. ಆಷಾಢ ಮಾಸದಲ್ಲಿ ತಪ್ಪಿಸಬೇಕಾದಂತಹ ಕಾರ್ಯಗಳಿವು: ಮದುವೆ ಮತ್ತು ಗೃಹ ಪ್ರವೇಶಗಳನ್ನು ತಪ್ಪಿಸಿ. ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಡಿ. ಅನಗತ್ಯ ವೈಭವದ ಕಾರ್ಯಕ್ರಮಗಳನ್ನು ನಡೆಸಬೇಡಿ. ಅತಿಯಾದ ಸಂಭ್ರಮದ ಆಚರಣೆಯನ್ನು ಮಾಡಬೇಡಿ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳಿಗಿಂತ ಭಕ್ತಿ, ದಾನ, ವ್ರತ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಈ ತಿಂಗಳಲ್ಲಿ ದೇವರ ಆರಾಧನೆ, ಗುರುಗಳ ಗೌರವ, ದಾನ, ಧರ್ಮ ಮತ್ತು ಸಾತ್ವಿಕ ಜೀವನವನ್ನು ಅನುಸರಣೆ ಮಾಡುವುದರಿಂದ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಪುಣ್ಯ ಲಭಿಸುತ್ತದೆ. ಆಷಾಢ ಶುಕ್ರವಾರಗಳ ಮಹತ್ವ. ಆಷಾಢ ಮಾಸದಲ್ಲಿ ಬರುವ 4 ಶುಕ್ರವಾರಗಳು ಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಯ ಅತ್ಯಂತ ಶ್ರೇಷ್ಠವಾದ ಕಾಲವಾಗಿದೆ. ಈ ದಿನ ಮಹಿಳೆಯರು ವಿಶೇಷ ಪೂಜೆಯನ್ನು ಮಾಡಿ, ವಿಶೇಷವಾಗಿ ದೀಪವನ್ನು ಹಚ್ಚಿ, ನೈವೇದ್ಯವನ್ನು ಅರ್ಪಿಸಿ ಕುಟುಂಬದ ಸುಖ, ಶಾಂತಿ, ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಆಷಾಢ ಮಾಸದಲ್ಲಿ 2026ರಲ್ಲಿ ಬರುವಂತಹ ಶುಕ್ರವಾರಗಳ ದಿನಾಂಕಗಳು: ಮೊದಲನೇ ಶುಕ್ರವಾರ ಜುಲೈ 17ನೇ ತಾರೀಕು ಬರುತ್ತದೆ. ಎರಡನೇ ಶುಕ್ರವಾರ ಜುಲೈ 24ನೇ ತಾರೀಕು ಬರುತ್ತದೆ. ಮೂರನೇ ಶುಕ್ರವಾರ ಜುಲೈ 31ನೇ ತಾರೀಕು ಬರುತ್ತದೆ. ನಾಲ್ಕನೇ ಶುಕ್ರವಾರ ಆಗಸ್ಟ್ 7ರಂದು ಬರುತ್ತದೆ.
ಆಷಾಢ ಮಾಸದಲ್ಲಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಚಾಮುಂಡೇಶ್ವರಿ ವದಂತಿ ಮಹೋತ್ಸವ ಆಗಸ್ಟ್ 4ನೇ ತಾರೀಕು 2026ರಂದು ಮಂಗಳವಾರ ನಡೆಯುತ್ತದೆ. ಆಷಾಢ ಮಾಸದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಆರಾಧನೆಯನ್ನು ಮಾಡುವುದರಿಂದ ಆರೋಗ್ಯ ಮತ್ತು ಮನಃಶಾಂತಿ ಲಭಿಸುತ್ತದೆ. ಅದರಲ್ಲೂ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಮಹಾಲಕ್ಷ್ಮಿ ಹಾಗೂ ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡಿದರೆ ಐಶ್ವರ್ಯ, ಆರೋಗ್ಯ ಮತ್ತು ಮನಃಶಾಂತಿ ಸಿಗುತ್ತದೆ. ಸ್ನೇಹಿತರೆ, ಆಷಾಢ ಮಾಸವು ಭಕ್ತಿ, ವ್ರತ, ದಾನ ಮತ್ತು ಆತ್ಮಶುದ್ಧಿಗೆ ಮೀಸಲಾದ ಪವಿತ್ರ ಮಾಸವಾಗಿದೆ. ಈ ತಿಂಗಳಲ್ಲಿ ದೇವರ ಆರಾಧನೆ, ಗುರುಗಳ ಗೌರವ, ಸಾತ್ವಿಕ ಜೀವನ ಮತ್ತು ದಾನ ಧರ್ಮಗಳನ್ನು ಆಚರಿಸುವುದರಿಂದ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಮಾಸವು ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಆಷಾಢ ಮಾಸದ ಮಹತ್ವವೇನು, ಆಷಾಢ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳು ಮತ್ತು ಆಚರಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.